ಎಲ್ಲರಿಗೂ ನಮಸ್ತೆ. ಇವತ್ತು ನಾನು ಮಾಡ್ತಾ ಇದ್ದೀನಿ ಚಿಕನ್ ಲಾಲಿಪಾಪ್. ಲಾಲಿಪಾಪ್ ಮಾಡೋದಕ್ಕೆ ನೋಡಿ, ನಾನು ಈ ರೀತಿ ಲಾಲಿಪಾಪ್ ಪೀಸಸ್ನ ನಾನು ತೊಗೊಂಡಿದ್ದೀನಿ. ಒಂದು 10 ಪೀಸ್ ಇದೆ. ಇದು ಚೆನ್ನಾಗಿ ತೊಳೆದ್ಬಿಟ್ಟು ಸ್ವಲ್ಪನೂ ನೀರಿಲ್ಲದಂಗೆ ನೀರೆಲ್ಲ ತೆಗೆದುಬಿಟ್ಟು ತೊಗೊಂಡಿದ್ದೀನಿ. ಇದು ಒಣಮೆಣಸಿನ್ಕಾಯಿನ ಒಳಗಡೆ ಬೀಜ ಎಲ್ಲ ತೆಗೆದುಬಿಟ್ಟು ಬರೀ ಒಳಗಡೆ ಸಿಪ್ಪೆ ಮಾತ್ರ ನಾನು ಬಿಸಿನೀರು ಹಾಕಿ ನೆನೆಸಿಟ್ಟಿದ್ದೀನಿ. 1 ಗಂಟೆ ಕಾಲ ನೆನೆಸಿಟ್ಟಿದ್ದೆ. ಅದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ತುಂಬ ಖಾರ ಇರೋವಂಥ ಮೆಣಸಿನ್ಕಾಯಿ ಇದು. ನಿಮ್ಮ ಹತ್ರ ಯಾವ ಮೆಣಸಿನ್ಕಾಯಿ ಇದೆಯೋ ಅದರಲ್ಲಿ ಮಾಡ್ಬೋದು. ಖಾರ ಜಾಸ್ತಿ ಮೆಣಸಿನ್ಕಾಯಿ ಆದರೆ ಒಂದು ಅರ್ಧದಷ್ಟು ಖಾರ ಇದ್ದೇ ಇರುತ್ತೆ ಬೀಜ ತೆಗೆದ್ಮೇಲೆ. ಸಪ್ಪೆ ಮೆಣಸಿನ್ಕಾಯಿ ಇದ್ದರೆ ಬೀಜ ತೆಗೆದ್ಮೇಲೆ ಖಾರ ಇರೋದೇ ಇಲ್ಲ. ಈಗ ಈ ಮೆಣಸಿನ್ಕಾಯಿ ಜೊತೆಗೆ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕಿದ್ದೀನಿ. ಇದಿಷ್ಟನ್ನು ಗ್ರೈಂಡ್ ಮಾಡ್ಕೊಡ್ತೀನಿ. ಬೇಕು ಅನಿಸಿದ್ರೆ ನೋಡಿ, ಇದು ಮೆಣಸಿನ್ಕಾಯಿ ನಾನು ನೆನೆಸಿಟ್ಟಿದ್ನಲ್ಲ, ಆ ನೀರನ್ನು 1-2 ಸ್ಪೂನ್ ಅಷ್ಟೇ ಹಾಕಬೇಕು. ಗಟ್ಟಿ ಪೇಸ್ಟ್ ಮಾಡಬೇಕಿದು. ನೋಡಿ, ಈ ರೀತಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಖಾರದ ಮೆಣಸಿನ್ಕಾಯಿ ಆದರೆ ಮತ್ತೆ ಖಾರದ ಪುಡಿ ಹಾಕೋವಂಥ ಅವಶ್ಯಕತೆ ಇರಲ್ಲ. ಸಪ್ಪೆ ಮೆಣಸಿನ್ಕಾಯಿ ಆದರೆ ಮತ್ತೆ ಖಾರದ ಪುಡಿ ಹಾಕಬೇಕಾಗತ್ತೆ. ನೋಡಿ, ನಾನು ಚಿಕನ್ಗೆ ಮೊದಲಿಗೆ ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ. ಕಾರ್ನ್ಫ್ಲೋರ್ 2 ಸ್ಪೂನು, ಅಕ್ಕಿ ಹಿಟ್ಟು 2 ಸ್ಪೂನು, ಮೈದಾ ಹಿಟ್ಟು 2 ಸ್ಪೂನು, ಮತ್ತು ಇದು ಕಾಳು ಮೆಣಸಿನ ಪುಡಿ, ಮತ್ತು ನಾವು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಆ ಪೇಸ್ಟ್, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, ಮತ್ತು ನಿಂಬೆ ರಸ, ಒಂದು ಅರ್ಧ ನಿಂಬೆ ಹಣ್ಣಿನ ರಸ ಹಾಕಿದ್ದೀನಿ. ನಿಮಗೆ ಸ್ವಲ್ಪ ಹುಳಿ ಜಾಸ್ತಿ ಬೇಕಂದರೆ 1 ನಿಂಬೆಹಣ್ಣು ಹಾಕ್ಬೋದು. ಮತ್ತು ಸೋಯಾ ಸಾಸ್ 2 ಸ್ಪೂನು, ಮತ್ತು ಟೊಮೆಟೊ ಕೆಚಪ್ ಬರೀ 1 ಸ್ಪೂನ್ ಹಾಕಿದ್ದೀನಿ. ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಮತ್ತೆ ಖಾರದ ಪುಡಿ ಕೂಡ ಹಾಕ್ಕೋಬೋದು. ಇದಿಷ್ಟನ್ನು ಸರಿಯಾಗಿ ಕಲಸಿ ಇದರ ಜೊತೆಗೆ 1 ಮೊಟ್ಟೆ ಕೂಡ ಹಾಕಬೇಕು. 1 ಮೊಟ್ಟೆನ ನಾನು ಹೊಡೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಇದಷ್ಟನ್ನು ಸರಿಯಾಗಿ ನೀಟಾಗಿ ಕಲಿಸ್ಕೋಬೇಕು. ನಾನು ಸ್ವಲ್ಪ ಫುಡ್ ಕಲರ್ ಹಾಕ್ತಾಯಿದ್ದೀನಿ, ಯಾಕಂದರೆ ಸ್ವಲ್ಪ ಕಲರ್ ಬರಲಿಲ್ಲ ನನಗೆ. 1-2 ಚಿಟಿಕೆ ಹಾಕಿದ್ರೆ ಸಾಕು. ನೀವು ಬೇಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಬೇಡ. ನೋಡಿ, ಈಗ ಇದು ಸರಿಯಾಗಿ ಕಲಿಸ್ಬಿಟ್ಟು ಈ ಮಿಶ್ರಣನ ಸ್ವಲ್ಪ ರುಚಿ ನೋಡಿ ಗೊತ್ತಾಗುತ್ತೆ, ಉಪ್ಪು ಖಾರ ಬೇಕಾಗತ್ತಾ ಅಂತ ನೋಡಿ, ಮತ್ತೆ ಬೇಕಂದರೆ ಹಾಕ್ಬೋದು. ಇದನ್ನು ಒಂದು ಅರ್ಧ ಗಂಟೆ ತೆಗೆದಿಟ್ಬಿಡ್ತೀನಿ ನಾನು. ನಿಮಗೆ ಹೆಚ್ಚು ಟೈಮ್ ಇದೆ ಅಂದರೆ ಈ ಫ್ರಿಜ್ಜಲ್ಲಿ ಇಡ್ಬೋದು. ಈಗ ಎಣ್ಣೆ ಸರಿಯಾಗಿ ಕಾದ್ಮೇಲೆ ಚಿಕನ್ ಲಾಲಿಪಾಪ್ನ ಡೀಪ್ ಫ್ರೈ ಮಾಡಬೇಕು. ಎಣ್ಣೆ ಚೆನ್ನಾಗಿ ಕಾದಿ ಆದಮೇಲೆ ಲಾಲಿಪಾಪ್ ಪೀಸಸ್ನ ಎಣ್ಣೆಯಲ್ಲಿ ಹಾಕಿಬಿಟ್ಟು 1-2 ನಿಮಿಷ ಮುಟ್ಲೇಬೇಡಿ, ಮಸಾಲ ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ಆಮೇಲೆ ಸ್ಟವ್ನ ಪೂರ ಸಿಮ್ಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡಬೇಕು. ಆವಾಗ ಒಳಗೆಲ್ಲ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ. ಇದೇ ರೀತಿ ಒಂದು 8ರಿಂದ 10 ನಿಮಿಷ ಹಿಡಿಯುತ್ತೆ ಚಿಕನ್ ಬೇಯೋದಕ್ಕೆ. ಚೆನ್ನಾಗಿ ಎಣ್ಣೆ ಬಿಸಿ ಮಾಡಾದ್ಮೇಲೆ ಲಾಲಿಪಾಪ್ ಪೀಸಸ್ನ ಎಣ್ಣೆಯಲ್ಲಿ ಹಾಕಿಬಿಟ್ಟು 1-2 ನಿಮಿಷ ಬಿಟ್ಟು ಸ್ಟವ್ನ ಉರಿ ಸಿಮ್ಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡಬೇಕು. ಚೆನ್ನಾಗಾಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಈ ರೀತಿ ಮಾಡಿ ನೋಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.